ಏನಕ್ಕೋಸ್ಕರ ಮಾಡ್ತಾರೆ ಮತ್ತೆ ಈ ಪ್ರೋಗ್ರಾಮ್ ಮುಖ್ಯ ನಾಯಕರಾಗಿದ್ದ ಸಾಲೆ ಸರ್ ಅವರು ಈ ಪ್ರೋಗ್ರಾಮ್ ಕಾರ್ಯಕ್ರಮ ಕುಟುಂಬ ಕಾರ್ಯಕ್ರಮ ಸುಮಾರು ಮಕ್ಕಳ ಜೊತೆ ಬಂದು ಪ್ರೋಗ್ರಾಮ್ ಮಾಡ್ತಾರೆ, ಮಕ್ಕಳಿಗೋಸ್ಕರವೇ ಪ್ರೋಗ್ರಾಮ್ ಮಾಡ್ತಾರೆ. ಆಮೇಲೆ ಈ ಸಮಯದಲ್ಲಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಜೊತೆ ಮಾಡ್ಕೊಂಡು ನಡೆಸಿಕೊಂಡು ಸಾರ ಮತ್ತು ಅವರ ಮತ್ತೆ ಈ ಕಾರ್ಯಕ್ರಮದ ಮುಂದೆ ಕಾರ್ಯಕ್ರಮಕ್ಕೆ ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟು ಸರ್ ಬರ್ತಡೇನ ಇಲ್ಲಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಸರ್ ಇವತ್ತು ಸರ್ ಹೇಳಿದ್ರಲ್ಲ, ಇವತ್ತು ಯಾರ್ದು ಬರ್ತಡೇ, ಕೈಲಾಸ್ ಸತ್ಯಾರ್ಥಿ ಸರ್ದು ಬರ್ತಡೇ. ನಾವು ಕಳೆದ ಒಂದು ಎರಡು ವರ್ಷಗಳಿಂದ ಕೂಡ ಇದನ್ನ ಹೋದ ವರ್ಷ ಕೂಡ ನಾವು ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ. ಮತ್ತೆ ಕಳೆದ ವರ್ಷ ಈ ವರ್ಷ ಬರೋಕ್ಕಾಗಲಿಲ್ಲ. ಕಳೆದ ವರ್ಷ ಕ್ರಿಸ್ಮಸ್ ಹಬ್ಬದಲ್ಲಿ ಬಂದಿದ್ವು ಅಲ್ವಾ, ಜ್ಞಾಪಕ ಇದೆಯಾ? ಆವಾಗ ಕ್ರಿಸ್ಮಸ್ ಹಬ್ಬದಲ್ಲಿ ಕೂಡ ನಾವು ಇಲ್ಲೇ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ಸಂಕ್ರಾಂತಿಯನ್ನು ಕೂಡ ನಿಮ್ಮ ಜೊತೆಲೆ ಸೆಲೆಬ್ರೇಷನ್ ಮಾಡಿದ್ವಿ. ಅದೇ ರೀತಿ ಈ ಸರಿ ಕೂಡ ನಮ್ಮ ಕೈಲಾಸ ಸತ್ಯಾರ್ಥಿ ಸರ್ ಅವ್ರದ್ದು ಹುಟ್ಟುಹಬ್ಬನ ನಿಮ್ಮ ಜೊತೆಲೆ ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ನಾವು ಬಂದಿದ್ದೇವೆ. ನಮ್ಗೇನಂತಂದ್ರೆ ಇವತ್ತು ಸೆಲೆಬ್ರೇಷನ್ ಮಾಡಲಿಕ್ಕೆ ತುಂಬಾ ಕಡೆ ಜಾಗಗಳು, ಬೇರೆ ಕಡೆ ಬೇರೆ ಸಂಸ್ಥೆಗಳು, ಬೇರೆ ಹಾಸ್ಟೆಲ್ಗಳೆಲ್ಲ ಇದೆ. ಅಂಥದ್ದೇನೋ ಒಂದು ಈ ಮಕ್ಕಳ ಮೇಲೆ ಒಂದು ತುಂಬಾ ಪ್ರೀತಿ ಜಾಸ್ತಿ. ಯಾಕೆಂದ್ರೆ ನಾವು ನಿಮ್ಮನ್ನ ಯಾವತ್ತೂ ಬೇರೆಯವ್ರ ಥರ ನಾವು ಅಂದ್ಕೊಂಡಿಲ್ಲ. ಎಲ್ಲ ನಮ್ಮ ಮಕ್ಕಳು, ಎಲ್ಲ ನಮಗೆ ಬೇಕಾಗಿರುವಂಥ ನಮ್ಮನ್ನ ಪ್ರೀತಿ ಮಾಡುವಂಥ ಮಕ್ಕಳು ಅಂತೇಳಿ ನಾವು ಭಾವಿಸ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಏನೇ ಆದರೂ ಕೂಡ ನಾವು ಇಲ್ಲೇ ಬಂದು ಮಾಡೋಣ ಅನ್ನೋದು ನನ್ನ ಒಂದು ಆಸೆ. ಹಾಗೆ ಇವತ್ತು ಸರಸ್ವತಿ ಮೇಡಮ್ ಅವರು ಕೂಡ ಇವತ್ತು ಭಾನುವಾರ ಆಗಿರೋದ್ರಿಂದ ಅವ್ರಿಗೆ ಕೋರ್ಟ್ ಇಲ್ಲ ಇವತ್ತು. ಇಲ್ಲ ಅಂದಿದ್ರೆ ಮೇಡಮ್ ಇವತ್ತು ನಮಗೆ ಸಿಕ್ಕಿದ್ರೆ ನನಗೆ ಗೊತ್ತಿಲ್ಲ. ಕಳೆದ ಸಾರಿ 2-3 ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಕರೆದಾಗಲ್ಲ ಅವರು ಕೂಡ ಬರ್ತಾರೆ. ನಿಮಗೆ ಮಕ್ಕಳ ಮನೆಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದ ತಕ್ಷಣನೇ ಮೇಡಮ್ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಅವರು ಗೊತ್ತಿಲ್ಲ, ಎಷ್ಟೊತ್ತಾದರೂ ಕಾರ್ಯಕ್ರಮ ಮಾಡೋಣ ಅಂತೇಳಿ ಅವರು ಇವತ್ತು ಕೈಲಾಸ ಸತ್ಯಾರ್ಥಿ ಸರ್ ಅವರು ನಮ್ಮ ಭಾರತ ದೇಶಾದ್ಯಂತ ಮಕ್ಕಳ ಹಕ್ಕುಗಳ ಸಂರಕ್ಷಣೆಯಲ್ಲಿ ಒಂದು ದೊಡ್ಡ ಮಟ್ಟದ ಕೆಲಸವನ್ನು ಮಾಡಿದ್ದಾರೆ. ಸೊ ನಿಮ್ಗೇನಂತಂದ್ರೆ ಮಕ್ಕಳಿಗೆ ನಿಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಇವತ್ತು ನೀವೆಲ್ಲ ಇಲ್ಲೆಲ್ಲ ಓದ್ತಾ ಇದ್ದೀರಲ್ವ, ಚೆನ್ನಾಗಿ ಓದ್ತಾ ಇದ್ದೀರಾ, ಒಳ್ಳೆಯ ನಿಮಗೆ ಊಟ ವ್ಯವಸ್ಥೆ ಇದೆ, ಉಳ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ವ್ಯವಸ್ಥೆ ಇದೆ, ಒಂದು ಒಳ್ಳೆ ಜಾಗದಲ್ಲಿ ಒಂದು ಒಳ್ಳೆ ಸಂಸ್ಥೆಯನ್ನು ನೀವೆಲ್ಲರೂ ಇದ್ದೀರ. ಇದೇ ಥರ ಸತ್ಯಾರ್ಥಿ ಸರ್ ತುಂಬ ಮಕ್ಕಳನ್ನು, 1 ಲಕ್ಷಕ್ಕೂ ಹೆಚ್ಚು ಮಕ್ಕಳನ್ನ ಅವರು ಶಿಕ್ಷಣದ ವ್ಯವಸ್ಥೆ ಒಳಗಡೆ ತಂದು ಅವರ ಜೀವನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವರಿಗೆ ನಮ್ಮ ವಿಶ್ವದಲ್ಲಿ ಅತ್ಯಂತ ಅಗ್ರಸ್ಥಾನದಲ್ಲಿರುವಂತಹ ನೊಬೆಲ್ ಶಾಂತಿ ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿ ಅವರಿಗೆ ಬಂದಿದೆ. ಅಂದರೆ ಅವರು ಯಾವಾಗಲೂ ಹೇಳ್ತಿರ್ತಾರೆ, ನೀವು ಏನೇ ಒಂದು ಸಂತೋಷ ಹಂಚ್ಕೊಳ್ಳೋದಾದ್ರೆ ಮಕ್ಕಳ ಜೊತೆ ಹಂಚ್ಕೊಳ್ಳಿ. ನೀವು ಏನೇ ಒಂದು ಮಕ್ಕಳಿಗೆ ಒಳ್ಳೇದು ಮಾಡಬೇಕು ಅಂದರೆ ಮೊದಲಿಗರಾಗಿವಿ ನೀವು ಅಂತೇಳಿ. ಸೊ ಹಾಗಾಗಿ ಇವತ್ತೆಲ್ಲ ನೀವೆಲ್ಲ ಓದ್ತಾ ಇದ್ದೀರಾ, ನಮಗೆಲ್ಲ ಗೊತ್ತಿದೆ, ನಿಮಗೆಲ್ಲ ತುಂಬ ಎಕ್ಸಾಮ್ ಹತ್ರ ಬಂದಿದೆ. ಇವಾಗೆಲ್ಲ ಕ್ಲಾಸಸ್ ಎಲ್ಲ ಪೋರ್ಷನ್ಸ್ ಎಲ್ಲ ಆಗ್ತಾ ಇದೆ. ಚೆನ್ನಾಗಿ ಓದಿ ವಿದ್ಯಾವಂತರಾಗಿ. ಸತ್ಯಾರ್ಥಿ ಸರ್ ಅವರ ಕನಸು ಏನಂತ ಹೇಳಿದ್ರೆ, ಅವರು ಎಲ್ಲಾ ಮಕ್ಕಳಿಗೂ, ದೇಶದಲ್ಲಿ ವಿಶ್ವದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಶಿಕ್ಷಣದ ವ್ಯವಸ್ಥೆಯಿಂದ ಅವ್ರಿಗೆ ವಂಚಿತರಾಗಬಾರ್ದು. ಆ ಒಂದು ಶಿಕ್ಷಣವನ್ನು ಪಡ್ಕೋಬೇಕು. ಆ ಮುಖಾಂತರ ನೀವೆಲ್ಲ ಮುಂದೆ ದೇಶದ ಒಳ್ಳೆ ಪ್ರಜೆಗಳಾಗಬೇಕು ಅಂತ ಆಸೆ. ಸೊ ಹಾಗಾಗಿ ಇವತ್ತು ನಾವು ಇಲ್ಲಿ ಭಾಷಣ ಮಾಡಕ್ಕೆ ಬಂದಿಲ್ಲ. ಇವತ್ತು ಸರ್ದು ಬರ್ತಡೇ ಇದೆ, 71ನೇ ವರ್ಷದ ಬರ್ತಡೇ. ಅವ್ರಿಗೆ ಸರ್ಗೆ ಇಲ್ಲಿಂದ ನಾನು ವಿಷಯ ತಿಳಿಸೋಣ. ನಾನು ಕೂಡ ಕಳೆದ ವಾರ ಎಲ್ಲಿಗೆ ಹೋಗಿದ್ದೆ, ರಾತ್ರಿ ಬಂದ್ವಿ.
ಸರ್ನನ್ನು ಕೂಡ ದೆಹಲಿ ಕರ್ಕೊಂಡು ಹೋಗಿದ್ವಿ. ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸರ್ ನಮಗೆ ಸಿಕ್ಕಿರಲಿಲ್ಲ. ಅದು ಕೂಡ ಅವರ ಅವರು ಮಕ್ಕಳಿಗೆಲ್ಲ ಸಂದೇಶವನ್ನು ತಿಳಿಸಿದ್ದಾರೆ. ಎಲ್ಲ ಚೆನ್ನಾಗಿ ಓದಕ್ಕೆ ಹೇಳಿ ನಾನು ನೆಕ್ಸ್ಟ್ ಖಂಡಿತ ಬರ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಇಲ್ಲಿ ಗುಟ್ಟಪೇಟೆಗೆ ಸರ್ ಬಂದಾಗ ಸರ್ನ ಎಲ್ಲಿ ಕರ್ಕೊಂಡು ಬರಬೇಕು ಅಂತಂದರೆ ಫಸ್ಟ್ ನಾವು ಅಂದ್ಕೊಂಡಿರೋದು ನಾವು ಇಲ್ಲಿಗೆ ಕರ್ಕೊಂಡು ಬರಬೇಕು. ಯಾಕೆಂತಂದರೆ ಅವ್ರು ತುಂಬ ಇಷ್ಟಪಡ್ತಾರೆ ಮಕ್ಕಳನ್ನ ನೋಡಲಿಕ್ಕೆ, ಮಕ್ಕಳ ಜೊತೆ ಮಾತಾಡಲಿಕ್ಕೆ. ಹಾಗಾಗಿ ಸರ್ ಬಂದಾಗ ಖಂಡಿತವಾಗಿ ಸರ್ನ ನಾವು ಇಲ್ಲಿಗೆ ಕರೆಸಿ ಅವರಿಗೆ ಬಂದರೆ ತುಂಬ ಅನುಕೂಲಗಳೆಲ್ಲ ಆಗುತ್ತೆ. ಹಾಗಾಗಿ ಸರ್ನ ಇಲ್ಲಿಗೆ ಬರಲಿಕ್ಕೂ ಕೂಡ ನಾವು ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ಮಕ್ಕಳೇ, ನಾವು ದೊಡ್ಡವರೆಲ್ಲ ವಿಶ್ ಮಾಡೋದು ಬೇರೆ, ನೀವು ಮಕ್ಕಳು ಅಂತಂದರೆ ದೈವ ಸ್ವರೂಪ. ನೀವು ಸರ್ಗೆ ಒಂದು ಒಳ್ಳೆ ವಿಶ್ವಾಸವನ್ನು ತಿಳಿಸಿದ್ರೆ ಖಂಡಿತವಾಗಿ ಅವತ್ತು ಕಾಲ ಚೆನ್ನಾಗಿದ್ದು ಎಲ್ಲ ಮಕ್ಕಳಿಗೂ ಮತ್ತು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಸರ್ದು ಬರ್ತಡೆ ನಮಗೆಲ್ಲ ವಿಶ್ವಾಸವನ್ನು ತಿಳಿಸಿ